ನಮಸ್ಕಾರ ಸ್ನೇಹಿತರೆ, ನನ್ನ ಕನಸಿನಲ್ಲಿ ಬಂದ ಸ್ಟೋರಿಯ 2ನೇ ಭಾಗ ಶುರು ಮಾಡುವ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಸ್ಟೋರಿ ಹೇಳುವ ಮೊದಲು ನನ್ನ ಕನಸಿನಲ್ಲಿ ಬಂದ ಕತೆ ಭಾಗ 1 ನೋಡಿ ಅಂತ ಹೇಳ್ತಾ ಈ ಕತೆ ಶುರು ಮಾಡ್ತೀನಿ. ಬನ್ನಿ. ಅಡುಗೆ ಮನೆಗೆ ನಾಯಕ ಹೋದ ಮೇಲೆ ಮೆಲ್ಲ ನಲ್ಲೆಯ ಮುಖವನ್ನು ಒಂದು ಬಾರಿ ನೋಡುತ್ತಾನೆ. ಮುಗುಳು ನಗು ಮೂಡಿ ಬಂದು ಮನಸ್ಸಿನ ಮಾತನ್ನು ನಾಯಕಿಗೆ ವ್ಯಕ್ತಪಡಿಸುತ್ತಾನೆ. ಇಂದು ಮಾತ್ರ ನಾನು ಅಡುಗೆ ಮಾಡುವುದನ್ನು ಹೇಳುತ್ತೇನೆ, ಪದೇ ಪದೇ ಕೇಳಬಾರದು ಎನ್ನುತ್ತಾನೆ. ಆದರೆ ನಾಯಕಿ ತನ್ನ ಮನಸ್ಸಿನಲ್ಲಿ ಒಂದೇ ದಿನಕ್ಕೆ ಈ ರೀತಿ ಹೇಳುತ್ತಾರಲ್ಲ ಎಂದು ಹುಸಿಮುನಿಸು ತೋರಿಸುತ್ತಾಳೆ. ನಂತರ ಬಾಗಿಲ ಬಳಿ ಬರುವ ಶಬ್ದವನ್ನು ಕೇಳಿ ನಾಯಕ ಹೊರ ಹೋಗುತ್ತಾರೆ. ಅಲ್ಲಿ ಅಕ್ಕ ಭಾವ ಬಂದಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ತಕ್ಷಣವೇ ಒಳಬರುವಂತೆ ಹೇಳಿ ಎಂತಹ ದೃಶ್ಯ ಎಂದು ಅಬ್ಬರಿಸಿ ನಗುತ್ತಾರೆ. ಸುಮ್ಮನಿರಲೋ ತಮ್ಮ, ನಿನ್ನ ನಗು ನನಗೆ ಅರ್ಥವಾಗುತ್ತೆ ಎಂದು ನಾಯಕನ ಅಕ್ಕ ಹೇಳುತ್ತಾರೆ. ಅಕ್ಕ, ನಾನು ವಿಲನ್ ಥರ ಕಾಣಿಸ್ತೀನಾ ಎಂದು ನಾಯಕ ಕೇಳುತ್ತಾರೆ. ಯಾಕಪ್ಪ ಈ ಮಾತು ಎನ್ನುತ್ತಾಳೆ. ಏನೂ ಇಲ್ಲ, ಇಷ್ಟು ದಿನ ಇರದ ಪ್ರೀತಿ ಈ ತಮ್ಮನ ಮೇಲೆ ಈಗ ಬಂತೋ? ಇಲ್ಲ, ನನ್ನ ಮಗಳು ಗಂಡನ ಮನೆಗೆ ಹೋಗಿ 1 ವರ್ಷ ಆಯಿತು ಎಂದು ನೆನಪಾಗಿ ಬಂದಿರೋ ಎಂದು ನಗುತ್ತಾ ಹೇಳುತ್ತಾನೆ. ಕಾರಣ ಇಷ್ಟೇ, ನಾಯಕಿ ಒಬ್ಬಳೇ ಗಂಡನ ಮನೆಗೆ ಹೋಗಿದ್ದಾಳೆ, ನಾವು ಕೂಡ ಹೋಗಬೇಕು ಎಂದು. ಇನ್ನೊಂದು ತಮಾಷೆಯ ವಿಷಯವೇನೆಂದರೆ, ಮಗಳು ಬಂದ ಬಸ್ಸಿನಲ್ಲಿ ತಂದೆ ತಾಯಿಯೂ ಕೂಡ ಪ್ರಯಾಣ ಮಾಡಿರುತ್ತಾರೆ. ಆದರೆ ಮಗಳ ಕಣ್ಣಿಗೆ ಬೀಳುವುದಿಲ್ಲ. ಏಕಿರಬಹುದು ಗೊತ್ತಾ? ಅದೇ ಕುತೂಹಲ. ಮುಂದಿನ ಭಾಗದಲ್ಲಿ ಕತೆ ಹೇಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.